ಸಕ್ಕರೆನಾಡು ಮಂಡ್ಯ ಜಿಲ್ಲೆಯಲ್ಲೂ ಕೂಡ ಹಲವೆಡೆ ವರುಣಾರ್ಭಟ ಆಗಿದೆ. ಕೆಆರ್ಪೇಟೆ ತಾಲೂಕಿನಾದ್ಯಂತ ಭರ್ಜರಿ ಮಳೆಯಾಗಿದೆ. ಸಕ್ಕರೆನಾಡು ಮಂಡ್ಯದಲ್ಲೂ ಕೂಡ ಅಷ್ಟೇ ಮಳೆರಾಯ ಆರ್ಭಟಿಸಿದ್ದಾನೆ. ಸಾಕಷ್ಟು ಕಡೆಗಳಲ್ಲಿ ಕೆರೆ ಕಟ್ಟೆಗಳು ಭರ್ತಿಯಾಗಿದ್ದಾವೆ, ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದ್ದಾವೆ. ಕೆಆರ್ಪೇಟೆ ತಾಲೂಕಿನಲ್ಲೂ ಕೂಡ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆಯಾಗಿದೆ. ಅಂದರೆ ಜನ ಏನು ನಿರೀಕ್ಷೆ ಮಾಡ್ತಾ ಇದ್ರು ಆ ಥರ. ಶೀಳನೆರೆ, ಮುರುಕನಹಳ್ಳಿ, ಮರಡಹಳ್ಳಿ ಸೇರಿ ಹಲವೆಡೆ ಭಾರೀ ಮಳೆಯಾಗಿದೆ. ಒಂದೇ ಮಳೆಗೆ ರಾತ್ರಿಗೆ ಭರ್ತಿಯಾಗಿದೆ ಶೀಳನೆರೆ ಗ್ರಾಮದ ಕೆರೆ. 6 ತಿಂಗಳಿಂದ ಈ ಕೆರೆಯಲ್ಲಿ ನೀರೇ ಇರಲಿಲ್ಲ, ಒಂದು ಹನಿ ನೀರು ಕೂಡ ಇರಲಿಲ್ಲ. ಜಾನುವಾರುಗಳಿಗೆ ಕುಡಿಯೋಕೆ ನೀರಿರಲಿಲ್ಲ, ರೈತರಿಗೆ ಬಳಸೋಕೆ ನೀರಿರಲಿಲ್ಲ. ಬಟ್ ಈಗ ಖಾಲಿಯಾಗಿದ್ದಂಥ ಆ ಕೆರೆ ತುಂಬಿ ತುಳಿತಾ ಇದೆ. ಇನ್ನು ಅಲ್ಲಲ್ಲಿ ತೆಂಗಿನ ಮರಗಳು ನೆಲಕಚ್ಚಿ ಹೋಗಿದ್ದಾವೆ, ವಿದ್ಯುತ್ ಕಂಬಗಳು ನೆಲಕ್ಕುರುಳಿ ಬಿದ್ದಿದ್ದಾವೆ, ವಿದ್ಯುತ್ ವ್ಯತ್ಯಯ ಕೂಡ ಉಂಟಾಗಿತ್ತು. ಬಟ್ ಈಗ ಹಂತ ಹಂತವಾಗಿ ಅದನ್ನು ದುರಸ್ತಿ ಮಾಡುವಂಥ ಕೆಲಸ ಕೂಡ ಆಗ್ತಾ ಇದೆ. ಇದು ನೋಡಿ ಶಿಳನೇರಿ ಕೆರೆ, ಇದು 6 ತಿಂಗಳಾಗಿತ್ತು ನೀರು ಅಲ್ಲಿ ಸಂಗ್ರಹ ಆಗಿ, ಈಗ ತುಂಬಿ ಭರ್ತಿಯಾಗಿ ಮತ್ತೆ ಅದು ರಸ್ತೆ ಮೇಲೆ ಹರಿತಾ ಇದೆ. ಅದು ಗ್ರಾಮಗಳಿಗೆ ನುಗ್ತಾ ಇದೆ. ಹಲವು ಹಳ್ಳಿಗಳಲ್ಲಿ ಅವಾಂತರಗಳು ಸೃಷ್ಟಿಯಾಗಿದೆ. ಜಾನುವಾರುಗಳು ಪರಿತಪಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ಬಟ್ ಈ ಮಳೆ ಆಗಿದ್ದರಿಂದಾಗಿ ರೈತರು ಖುಷಿ ಪಡುವಂತಹ ವಾತಾವರಣ ಅಂತೂ ನಿರ್ಮಾಣ ಆಗಿದೆ. ನೋಡಿ ನಳನಳಿಸ್ತಾ ಇದೆ ಕೆರೆಗಳು ತುಂಬಿಕೊಂಡು. ಎಂಥ ಪರಿಸ್ಥಿತಿ, ಭೀಕರ ಬರಗಾಲ. ಕಳೆದ 2-3 ದಿನಗಳ ಹಿಂದೆ ಅಲ್ಲಿ ಹೋಗಿದ್ರೆ ನಾವು ಬಿಸಿಲು ಜೊತೆಗೆ ನೀರಿರಲಿಲ್ಲ, ಒಂದು ರೀತಿ ಬರಡು ಭೂಮಿ ಕಣ್ಣಿಗೆ ಕಾಣಿಸ್ತಾ ಇತ್ತು ಮಂಡ್ಯ, ಕೆಆರ್ಪೇಟೆ ಆ ಎಲ್ಲ ಭಾಗಗಳಲ್ಲಿ, ಹಳ್ಳಿಗಳಲ್ಲಿ. ಈಗ ನೋಡಿ ಹಚ್ಚ ಹಸಿರಿನಿಂದ ಅದರಲ್ಲೂ ನೀರು ತುಂಬಿಕೊಂಡಿರೋದ್ರಿಂದಾಗಿ ಶಿಳನೆರೆ ಕೆರೆಯಲ್ಲಿ ಕಂಗೊಳಿಸ್ತಾ ಇದ್ದಾವೆ ಮುರುಕನಹಳ್ಳಿ ಮತ್ತು ಮರಡಹಳ್ಳಿ. ಮಂಡ್ಯದ ಎಲ್ಲ ತಾಲೂಕುಗಳಲ್ಲೂ ಕೂಡ ಈ ರೀತಿಯಾಗಿ ಮಳೆ ಸುರಿದಿದೆ. ಹಾಗಾಗಿ ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ. ಅಲ್ಲಲ್ಲಿ ಸಣ್ಣ ಪುಟ್ಟ ಅವಾಂತರಗಳಾಗಿದೆ. ಅದು ಬಿಟ್ಟರೆ ಓವರಾಲ್ ನಿನ್ನೆ ಸುರಿದಂಥ ಮಳೆಯಿಂದ ಜಿಲ್ಲೆಯ ರೈತರು, ಜನರು ಹರ್ಷ ವ್ಯಕ್ತಪಡಿಸಿದ್ದಾರೆ.